ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ವಿಕ್ಟೋರಿಯಾ ಹಾಸ್ಪಿಟಲ್ನ ಮಾರ್ಚುರಿ ರೂಮ್ನಲ್ಲಿ ಒಬ್ಬ ವ್ಯಕ್ತಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಕ್ಟೋರಿಯಾ ಹಾಸ್ಪಿಟಲ್ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಶತಮಾನದ ಇತಿಹಾಸವಿರೋ ವಿಕ್ಟೋರಿಯಾ ಹಾಸ್ಪಿಟಲ್ ಕೇವಲ ವೈದ್ಯಕೀಯ ಕ್ಷೇತ್ರಕ್ಕೆ ಮಾತ್ರವಲ್ಲದೆ ನಮ್ಮ ಕಣ್ಣಿಗೆ ಕಾಣದ ಅಗೋಚರ ಹಾಗೂ ಅಮಾನುಷ ಶಕ್ತಿಗಳ ಕಾಟಕ್ಕೆ ಕೂಡ ಹೆಸರುವಾಸಿಯಾಗಿದೆ. ಇದೇ ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ಮಾರ್ಚುರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದ ಒಬ್ಬ ವ್ಯಕ್ತಿಗೆ ಅವತ್ತು ರಾತ್ರಿ ವಿಕ್ಟೋರಿಯಾ ಹಾಸ್ಪಿಟಲ್ ಮಾರ್ಚುರಿ ರೂಮ್ನಲ್ಲಿ ನಡೆದ ಅತಿ ಭಯಂಕರವಾದ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಮ್ಮ ಚಾನೆಲ್ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ವಿಕ್ಟೋರಿಯಾ ಹಾಸ್ಪಿಟಲ್ನ ಮಾರ್ಚುರಿ ರೂಮ್ನಲ್ಲಿ ಎದೆ ನಡುಗಿಸುವ ಅತಿ ಭಯಂಕರವಾದ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡ ಆ ವ್ಯಕ್ತಿಯ ಹೆಸರು ಪ್ರಸಾದ್ ಅಂತ. ಇನ್ನು ಪ್ರಸಾದ್ 2001ರಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ಮಾರ್ಚುರಿ ಬಾಯ್ ಆಗಿ ಹೊಸದಾಗಿ ಕೆಲಸಕ್ಕೆ ಜಾಯ್ನ್ ಆಗ್ತಾರೆ. ಆದರೆ ಪ್ರಸಾದ್ ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡಿದ್ದು ಕೇವಲ 1.5 ತಿಂಗಳು ಮಾತ್ರ. ಅದಕ್ಕೆ ಕಾರಣ ಅವತ್ತು ರಾತ್ರಿ ಪ್ರಸಾದ್ಗೆ ವಿಕ್ಟೋರಿಯಾ ಹಾಸ್ಪಿಟಲ್ನ ಮಾರ್ಚುರಿ ರೂಮ್ನಲ್ಲಿ ನಡೆದ ಒಂದು ಭಯಂಕರವಾದ ಘಟನೆ. ಪ್ರಸಾದ್ ಆ ಘಟನೆಯನ್ನು ನನ್ನ ಜೊತೆ ಹೇಗೆ ವಿವರಣೆ ಮಾಡಿದ್ರೋ ಅದನ್ನು ನಾನು ನಿಮ್ಮ ಜೊತೆ ಹಾಗೆ ವಿವರಿಸ್ತಾ ಬರ್ತೀನಿ. ಒಂದು ದಿನ ಪ್ರಸಾದ್ ಎಂದಿನಂತೆ ಹಾಸ್ಪಿಟಲ್ನಲ್ಲಿ ನೈಟ್ ಡ್ಯೂಟಿ ಕೆಲಸ ಮಾಡ್ತಾ ಇರ್ತಾರೆ. ಅವತ್ತು ರಾತ್ರಿ ಸುಮಾರು 7 ಗಂಟೆಗೆ ಪ್ರಸಾದ್ ಮಾರ್ಚುರಿ ರೂಮ್ಗೆ ಒಂದು ಡೆಡ್ ಬಾಡಿಯನ್ನು ಸ್ಟ್ರೆಚರ್ ಮೇಲೆ ತಳ್ಕೊಂಡು ಬಂದು ಮಾರ್ಚುರಿ ರೂಮ್ ಡೋರ್ನ ಓಪನ್ ಮಾಡ್ತಾರೆ. ಡೋರ್ ಓಪನ್ ಮಾಡಿ ನೋಡಿದಾಗ ಆಗಾಗಲೇ ಒಳಗೆ ಒಂದು 10ರಿಂದ 12 ಡೆಡ್ ಬಾಡಿಗಳು ಸಾಲಾಗಿ ಮಲಗಿದ್ವು. ಅದನ್ನು ನೋಡಿ ಪ್ರಸಾದ್ ಏನಿವತ್ತು ಇಷ್ಟೊಂದು ಬಾಡಿಗಳಿದ್ದಾವೆ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಸ್ಟ್ರೆಚರ್ನಲ್ಲಿದ್ದ ಡೆಡ್ ಬಾಡಿನ ಮಾರ್ಚುರಿ ರೂಮ್ನಲ್ಲಿಟ್ಟು ಅದರ ಎಡಗಾಲಿಗೆ ಟ್ಯಾಗ್ ಹಾಕಿ ಆಚೆ ಬರೋದಕ್ಕೆ ಹಿಂದೆ ತಿರುಗ್ತಾನೆ. ಆಗ ಪ್ರಸಾದ್ ಕೈಗೆ ಏನೋ ತಣ್ಣಗೆ ಅನುಭವ ಆಗುತ್ತೆ. ಹಿಂದೆ ತಿರುಗಿ ನೋಡಿದಾಗ ಪ್ರಸಾದ್ಗೆ ಸ್ವಲ್ಪ ಭಯ ಆಗುತ್ತೆ. ಯಾಕಂದರೆ ಪ್ರಸಾದ್ ಕೈ ಬೆರಳಿಗೆ ಅವನು ಸ್ಟ್ರೆಚರ್ ಮೇಲೆ ತಳ್ಕೊಂಡು ಬಂದಿದ್ದ ಡೆಡ್ ಬಾಡಿಯ ಕೈ ಬೆರಳು ಸಿಕ್ಕಾಕೊಂಡಿತ್ತು. ಆಗ ಪ್ರಸಾದ್ ಆ ಬೆರಳನ್ನು ಬಿಡಿಸ್ಕೊಂಡು ಆ ಡೆಡ್ ಬಾಡಿ ಕೈನ ಒಳಗೆ ಇಟ್ಟು ಬಿಳಿ ಬಟ್ಟೆಯನ್ನು ಆ ಡೆಡ್ ಬಾಡಿ ಮೇಲೆ ಹೊದಿಸಿ ಆಚೆ ಬಂದು ದೊಡ್ಡ ದೊಡ್ಡ ಉಸಿರನ್ನು ಬಿಡ್ತಾನೆ. ಇದಾದ ನಂತರ ಪ್ರಸಾದ್ ಹಾಸ್ಪಿಟಲ್ನಿಂದ ಆಚೆ ಬಂದು ಊಟ ಮಾಡಿ ಟೀ ಕುಡಿದು ಒಂದು ಸಿಗರೇಟ್ ಸೇದಿ ವಾಪಸ್ ಹಾಸ್ಪಿಟಲ್ ಒಳಗೆ ಬಂದು ಮಾರ್ಚುರಿ ರೂಮ್ ಬಾಗಿಲತ್ರ ಒಂದು ಚೇರ್ ಮೇಲೆ ಕೂತ್ಕೊಂಡು ಅವರ ಬಳಿ ಇದ್ದ ನೋಕಿಯಾ ಮೊಬೈಲ್ನಲ್ಲಿ ಸ್ನೇಕ್ ಗೇಮ್ ಆಡ್ತಾ ಇರ್ತಾರೆ. ಹೀಗೆ ರಾತ್ರಿ 11 ಗಂಟೆ ಆಗುತ್ತೆ. ಹಾಸ್ಪಿಟಲ್ನಲ್ಲಿದ್ದ ಎಲ್ಲ ಡಾಕ್ಟರ್ಗಳು ಸಿಬ್ಬಂದಿಗಳು ಅವರವರ ಮನೆಗೆ ಹೊರಟೋಗ್ತಾರೆ. ಹಾಸ್ಪಿಟಲ್ನಲ್ಲಿ ಇದ್ದದ್ದು ಕೇವಲ ಪ್ರಸಾದ್ ಮತ್ತು 2 ನೈಟ್ ಡ್ಯೂಟಿ ನರ್ಸ್ಗಳು ಮಾತ್ರ. ಈ ರೀತಿ ಪ್ರಸಾದ್ ಮೊಬೈಲ್ನಲ್ಲಿ ಗೇಮ್ ಆಡ್ತಾ ಇರುವಾಗ ಪ್ರಸಾದ್ಗೆ ಮಾರ್ಚುರಿ ರೂಮ್ ಒಳಗಿಂದ ಯಾರೋ ನಡೆದಾಡ್ತಾ ಇರೋ ಥರ ಶಬ್ದಗಳು ಕೇಳಿಸುತ್ತೆ. ಆಗ ಪ್ರಸಾದ್ ಆ ಕಡೆ ಈ ಕಡೆ ಎಲ್ಲ ನೋಡ್ತಾನೆ. ಆದರೆ ಅಲ್ಲಿ ಪ್ರಸಾದ್ನ ಬಿಟ್ಟರೆ ಬೇರೆ ಯಾರೂ ಇರೋದಿಲ್ಲ. ಆದರೆ ಪ್ರಸಾದ್ ಕಿವಿಗೆ ಮಾತ್ರ ಮಾರ್ಚುರಿ ರೂಮ್ ಒಳಗೆ ಯಾರೋ ಓಡಾಡ್ತಾ ಇರೋ ರೀತಿ ಶಬ್ದಗಳು ಕೇಳಿಸ್ತಾನೆ ಇರುತ್ತೆ. ಆಗ ಪ್ರಸಾದ್ ಮಾರ್ಚುರಿ ರೂಮ್ಗೆ ಇದ್ದ ಗ್ಲಾಸ್ ಡೋರ್ನಿಂದ ಒಳಗೆ ಯಾರಾದರೂ ಇದ್ದಾರೇನೋ ಅಂತ ನೋಡ್ತಾನೆ. ಆಗ ಪ್ರಸಾದ್ಗೆ ಒಳಗೆ ಯಾರೋ ನಿಂತ್ಕೊಂಡಿರೋ ಥರ ಕಾಣಿಸುತ್ತೆ. ತಕ್ಷಣ ಪ್ರಸಾದ್ ಮಾರ್ಚುರಿ ರೂಮ್ ಡೋರ್ನ ಓಪನ್ ಮಾಡಿ ನೋಡ್ತಾನೆ. ಆದರೆ ಒಳಗೆ 13 ಡೆಡ್ ಬಾಡಿಗಳನ್ನು ಬಿಟ್ಟರೆ ಬೇರೆ ಯಾರೂ ಇರೋದಿಲ್ಲ.
ಆದರೂ ಪ್ರಸಾದ್ ಒಳಗೆ ಹೋಗಿ ಒಂದು ಸಾರಿ ಚೆಕ್ ಮಾಡೋಣ ಅಂತ ಒಳಗೆ ಹೋಗ್ತಾನೆ. ಹೀಗೆ ಪ್ರಸಾದ್ ಎಲ್ಲ ಚೆಕ್ ಮಾಡಿಕೊಂಡು ಇನ್ನೇನು ಆಚೆ ಬರಬೇಕು ಅನ್ನೋ ಟೈಮ್ಗೆ ಮಾರ್ಚುರಿ ರೂಮ್ನಲ್ಲಿ ಒಂದು ಭಯಂಕರವಾದ ದೃಶ್ಯವನ್ನು ನೋಡ್ಬಿಡ್ತಾನೆ. ಅದೇನೆಂದರೆ, ಇದಕ್ಕೂ ಮುಂಚೆ ಪ್ರಸಾದ್ ಅವನು ಸ್ಟ್ರೆಚ್ಚರ್ ಮೇಲೆ ತಳ್ಕೊಂಡು ಬಂದಿದ್ದ ಡೆಡ್ ಬಾಡಿಯ ಎಡಗಾಲಿಗೆ ಟ್ಯಾಗ್ನ ಹಾಕಿದ್ದ. ಆದರೆ ಈಗ ಅದೇ ಡೆಡ್ ಬಾಡಿಗೆ ಟ್ಯಾಗ್ ಬಲಗಾಲಿನಲ್ಲಿ ಇತ್ತು. ಮಿಕ್ಕಿದ 12 ಡೆಡ್ ಬಾಡಿಗಳಿಗೆ ಟ್ಯಾಗ್ ಎಡಗಾಲಿನಲ್ಲಿತ್ತು. ಆದರೆ ಅದೊಂದು ಡೆಡ್ ಬಾಡಿಗೆ ಮಾತ್ರ ಟ್ಯಾಗ್ ಬಲಗಾಲಿನಲ್ಲಿತ್ತು. ಅದನ್ನು ನೋಡಿ ಪ್ರಸಾದ್ಗೆ ಭಯ ಆಗುತ್ತೆ. ಆದರೂ ಬಲಗಾಲಿನಲ್ಲಿದ್ದ ಟ್ಯಾಗ್ನ ಬಿಚ್ಚಿ ಪ್ರಸಾದ್ ಮತ್ತೆ ಎಡಗಾಲಿಗೆ ಟ್ಯಾಗ್ನ ಹಾಕಿ ಡೋರ್ ಕ್ಲೋಸ್ ಮಾಡಿಕೊಂಡು ಭಯದಲ್ಲೇ ಮತ್ತೆ ಚೇರ್ ಮೇಲೆ ಕೂತ್ಕೋತಾನೆ. ಹೀಗೆ ಸ್ವಲ್ಪ ಹೊತ್ತಿನವರೆಗೂ ಎಲ್ಲ ಪ್ರಶಾಂತವಾಗಿರುತ್ತೆ. ಆದರೆ ಇಷ್ಟೊತ್ತು ಮಾರ್ಚುರಿ ರೂಮ್ ಒಳಗಿಂದ ಯಾರೋ ಓಡಾಡ್ತಾ ಇರೋ ಥರ ಕೇಳಿಸ್ತಾ ಇದ್ದ ಶಬ್ದಗಳು ಈಗ ಪ್ರಸಾದ್ ಕೂತಿದ್ದ ಹಾಲ್ನಲ್ಲಿ ಕೇಳಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಕೇಳಿಸ್ಕೊಂಡು ಪ್ರಸಾದ್ಗೆ ಇನ್ನೂ ಜಾಸ್ತಿ ಭಯ ಆಗುತ್ತೆ. ಆ ಭಯದಲ್ಲೇ ಪ್ರಸಾದ್ ಎದ್ದು ನಿಂತ್ಕೊಂಡು ಯಾರಲ್ಲಿ ಯಾರದು ಅಂತ ಮಾತಾಡ್ತಾನೆ. ಆದರೆ ಅಲ್ಲಿ ಯಾರಂದರೆ ಯಾರೂ ಇರೋದಿಲ್ಲ. ಆಗ ಪ್ರಸಾದ್ ಆ ಶಬ್ದ ಯಾವ ಕಡೆಯಿಂದ ಬರ್ತಾ ಇದೆಯೋ ಆ ಕಡೆ ಹೋಗ್ತಾನೆ. ಆಗ ಪ್ರಸಾದ್ಗೆ ಮತ್ತೊಂದು ಶಬ್ದ ಕೇಳಿಸುತ್ತೆ. ಅದೇನೆಂದರೆ, ಪ್ರಸಾದ್ ಹಿಂದೆಯಿಂದ ಯಾರೋ ಸ್ಟ್ರೆಚ್ಚರ್ನ ತಳ್ಕೊಂಡು ಬರ್ತಾ ಇರೋ ಥರ ಶಬ್ದ ಕೇಳಿಸುತ್ತೆ. ತಕ್ಷಣ ಪ್ರಸಾದ್ ಹಿಂದೆ ತಿರುಗಿ ನೋಡ್ತಾನೆ. ಆದರೆ ಹಿಂದೆ ಯಾವ ಸ್ಟ್ರೆಚ್ಚರ್ ಕೂಡ ಇರಲಿಲ್ಲ, ಯಾವ ವ್ಯಕ್ತಿ ಕೂಡ ಇರಲಿಲ್ಲ. ಇದಾದ ನಂತರ ಆ ಇಡೀ ಏರಿಯಾ ಕಂಪ್ಲೀಟಾಗಿ ಸೈಲೆಂಟ್ ಆಗೋಗುತ್ತೆ. ಎಷ್ಟು ಸೈಲೆಂಟ್ ಆಗಿತ್ತು ಅಂದರೆ, ಭಯದಲ್ಲಿ ಲಬ್ ಡಬ್ ಅಂತ ಹೊಡ್ಕೋತಾ ಇದ್ದ ಎದೆ ಬಡಿತದ ಶಬ್ದ ಪ್ರಸಾದ್ಗೆ ಕೇಳಿಸ್ತಾ ಇತ್ತು. ಇದಾದ ನಂತರ ಪ್ರಸಾದ್ ನಿಂತ್ಕೊಂಡಿದ್ದ ಆ ಜಾಗದ ಕೊನೆಯಲ್ಲಿ ಯಾರೋ ಅಳ್ತಾ ಇರೋ ಥರ ಶಬ್ದ ಕೇಳಿಸುತ್ತೆ. ಇಷ್ಟೆಲ್ಲ ಕೇಳಿಸ್ಕೊಂಡ ಮೇಲೆ ಪ್ರಸಾದ್ಗೆ ಇನ್ನೂ ಧೈರ್ಯ ಅನ್ನೋದೇ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಪ್ರಸಾದ್ ಭಯ ಬಿದ್ದೋಗಿದ್ದ. ಆಗ ಪ್ರಸಾದ್ ಯಾವ ಕಡೆ ಅಳುವ ಶಬ್ದ ಕೇಳಿಸ್ತಾ ಇದೆಯೋ ಆ ಕಡೆ ಭಯದಲ್ಲಿ ನೋಡ್ತಾ ಹಾಗೇ ನಿಂತ್ಕೋತಾನೆ. ಆಗ ಆ ರೂಮ್ನ ಕೊನೆಯಲ್ಲಿ ಒಂದು ಡೆಡ್ ಬಾಡಿ ಮೈ ಮೇಲೆ ಬಿಳಿ ಬಟ್ಟೆಯನ್ನು ಹೊದಿಸ್ಕೊಂಡು ಆ ಕಡೆಯಿಂದ ಈ ಕಡೆಗೆ ಫಾಸ್ಟಾಗಿ ಪಾಸ್ ಆಗುತ್ತೆ. ಅದನ್ನು ನೋಡಿದ ಮೇಲೆ ಪ್ರಸಾದ್ ಜೋರಾಗಿ ಕಿರ್ಚ್ಕೊಂಡು ಹಾಸ್ಪಿಟಲ್ನಿಂದ ಆಚೆ ಬರ್ತಾನೆ. ಹೀಗೆ ಪ್ರಸಾದ್ ಆಚೆ ಬರುವಾಗ ಫ್ರೆಂಡ್ಸ್, MV Pro Act ಅವರ ಫೇಸ್ ವಾಶ್ ರೇಡಿಯನ್ಸ್ ಸೆರಮ್ನ ನೀವು ಬಳಸಿದ್ರೆ ಮೊಡವೆ, ಡಾರ್ಕ್ ಸರ್ಕಲ್, ಆಯಿಲಿ ಸ್ಕಿನ್, ನಿಮ್ಮ ಮುಂತಾದ ಸ್ಕಿನ್ ಪ್ರಾಬ್ಲಮ್ಸ್ ದೂರವಾಗಿ ನಿಮ್ಮ ಫೇಸ್ ಗ್ಲೋ ಆಗುವಂತೆ ಮಾಡುತ್ತೆ. ಇವರ ಸನ್ಸ್ಕ್ರೀನ್ನ ಯೂಸ್ ಮಾಡಿದ್ರೆ ಪ್ರೀಮೆಚ್ಯೂರ್ ಏಜಿಂಗ್, ಸನ್ಬರ್ನ್, ಸೂರ್ಯನ ಹಾನಿಕಾರಕ UV ಕಿರಣಗಳನ್ನು ತಡೆಗಟ್ಟಬಹುದು. ಹೊರಗಡೆ ಹೋಗೋದಕ್ಕೂ ಮುಂಚೆ ಇದನ್ನು ಒಮ್ಮೆ ಯೂಸ್ ಮಾಡಿದ್ರೆ ಸಾಕು. ಇದರಲ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ಗಳನ್ನು ಮಾತ್ರ ಬಳಸಲಾಗಿದೆ. ಇದು ಅಮೆಜಾನ್, ಫ್ಲಿಪ್ಕಾರ್ಟ್, MV Pro Act ವೆಬ್ಸೈಟ್ನಲ್ಲಿ ಲಭ್ಯವಿದೆ. ಒಬ್ಬ ವ್ಯಕ್ತಿ ಪ್ರಸಾದ್ಗೆ ಅಡ್ಡ ಬರ್ತಾನೆ. ಪ್ರಸಾದ್ ಮುಖದಲ್ಲಿದ್ದ ಗಾಬರಿಯನ್ನು ನೋಡಿ ಆ ವ್ಯಕ್ತಿ, ಯಾಕಪ್ಪ ಏನಾಯಿತು ಅಂತ ಕೇಳ್ತಾನೆ. ಆಗ ಪ್ರಸಾದ್ ನಡೆದ ಎಲ್ಲ ವಿಷಯವನ್ನು ಆ ವ್ಯಕ್ತಿಗೆ ಹೇಳ್ತಾನೆ. ಆಗ ಆ ವ್ಯಕ್ತಿ, ಅಯ್ಯೋ ಮಾರ್ಚುರಿ ಅಂದಮೇಲೆ ಇದೆಲ್ಲ ನಾರ್ಮಲ್, ಇದೆಲ್ಲ ನಿನ್ನ ಭ್ರಮೆ ಅಷ್ಟೇ ಅಂತ ಹೇಳ್ತಾನೆ. ಆಗ ಪ್ರಸಾದ್, ಏನೋ ಸರ್ ಗೊತ್ತಿಲ್ಲ, ತುಂಬ ಭಯ ಆಗ್ತಾ ಇದೆ. ಹೌದು, ನೀವ್ಯಾರು? ಇಷ್ಟೊತ್ತಲ್ಲಿ ನೀವಿಲ್ಲಿ ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ, ನನ್ನ ಹೆಸರು ಸೋಮಯ್ಯ, ನಾನಿಲ್ಲೇ ಸ್ವೀಪರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮೇಲೆ ಫಸ್ಟ್ ಫ್ಲೋರ್ನಲ್ಲಿ ಒಂದು ಡೆಡ್ ಬಾಡಿ ಇದೆಯಂತೆ, ಅದನ್ನು ತಗೊಂಡು ಬರಬೇಕಂತೆ. ನರ್ಸಮ್ಮ ನನಗೆ ಹೇಳಿ ಕಳಿಸಿದ್ಲು, ನೀನು ಹೋಗಬೇಕಂತೆ ಅಂತ ಹೇಳ್ತಾನೆ. ಆಗ ಪ್ರಸಾದ್, ಸರ್ ನನಗೆ ತುಂಬ ಭಯ ಆಗ್ತಾ ಇದೆ, ನೀವು ನನ್ನ ಜೊತೆ ಬನ್ನಿ ಸರ್ ಅಂತ ಕೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ, ಸರಿ ಆಯಿತು ನಡಿ ಅಂತ ಹೇಳಿ
ಇಬ್ಬರು ವಿಕ್ಟೋರಿಯಾ ಹಾಸ್ಪಿಟಲ್ನ ಫಸ್ಟ್ ಫ್ಲೋರ್ಗೆ ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ ಒಂದು ಡೆಡ್ ಬಾಡಿ ಇರುತ್ತೆ. ಅದನ್ನು ನೋಡಿ ಪ್ರಸಾದ್, ಏನು ಸರ್ ಬರೀ ಡೆಡ್ ಬಾಡಿ ಮಾತ್ರ ಇದೆ, ಅವ್ರ ಸಂಬಂಧಿಕರು ಡಾಕ್ಟ್ರು ಯಾರೂ ಇಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ, ಇಲ್ಲಪ್ಪ ಇದೊಂದು ಅನಾಥ ಶವ, ರೋಡ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಕಾರ್ ಡಿಕ್ಕಿ ಹೊಡೆದು ಸತ್ತೋಗಿದ್ದಾನೆ. ಸರಿ ಆಯಿತು, ನಿನ್ನ ಬಾಡಿನ ತೊಗೊಂಡು ಹೋಗು, ಮಾರ್ಚುರಿ ರೂಮ್ನಲ್ಲಿಡು, ನಾನು ಸೆಕೆಂಡ್ ಫ್ಲೋರ್ನಲ್ಲಿ ಕಸ ಗುಡಿಸ್ಬೇಕು, ನಾನು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ನಂತರ ಪ್ರಸಾದ್ ಆ ಬಾಡಿನ ತಗೊಂಡು ಹೋಗಿ ಮಾರ್ಚುರಿ ರೂಮ್ನಲ್ಲಿ ಇಟ್ಟು ಎಡಗಾಲಿಗೆ ಟ್ಯಾಗ್ ಹಾಕಿ ಆಚೆ ಬರ್ತಾನೆ. ಆಗ ಪ್ರಸಾದ್ಗೆ ಅವತ್ತು ರಾತ್ರಿ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಇಬ್ಬರು ನೈಟ್ ಡ್ಯೂಟಿ ನರ್ಸ್ಗಳಲ್ಲಿ ಒಬ್ಬರು ನರ್ಸ್ ಸಿಗ್ತಾರೆ. ಅವರ ಜೊತೆ ಪ್ರಸಾದ್, ಮೇಡಮ್ ಬಾಡಿನ ಮಾರ್ಚುರಿ ರೂಮ್ನಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಆ ನರ್ಸ್, ಯಾವ ಡೆಡ್ ಬಾಡಿ ಪ್ರಸಾದ್ ಅಂತ ಕೇಳ್ತಾರೆ. ಆಗ ಪ್ರಸಾದ್, ಅದೇ ಮೇಡಮ್ ಫಸ್ಟ್ ಫ್ಲೋರ್ನಲ್ಲಿ ಇತ್ತಲ್ವಾ ಒಂದು ಡೆಡ್ ಬಾಡಿ, ಅದು ಅಂತ ಹೇಳ್ತಾನೆ. ಅದಕ್ಕೆ ಆ ನರ್ಸ್, ಓ ಆ ಡೆಡ್ ಬಾಡಿನಾ, ಸರಿ ಸರಿ ಆಯಿತು, ಆದರೆ ನಾನು ನಿನಗೆ ಆ ಡೆಡ್ ಬಾಡಿನ ಮಾರ್ಚುರಿ ರೂಮ್ನಲ್ಲಿ ಶಿಫ್ಟ್ ಮಾಡು ಅಂತ ಹೇಳಲೇ ಇಲ್ವಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಪ್ರಸಾದ್, ಅದೇನು ಮೇಡಮ್ ನೀವೇ ಆ ಡೆಡ್ ಬಾಡಿನ ಮಾರ್ಚುರಿ ರೂಮ್ಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿದ್ದು ಅಂತ ಸೋಮಯ್ಯ ಹೇಳ್ದ ಅಂತ ಹೇಳ್ತಾನೆ. ಆಗ ನರ್ಸ್, ಯಾವ ಸೋಮಯ್ಯ, ನಾನು ಯಾರಿಗೂ ಹೇಳಲೇ ಇಲ್ವಲ್ಲ ಅಂತ ಹೇಳ್ತಾರೆ. ಆಗ ಪ್ರಸಾದ್, ಅದೇ ಮೇಡಮ್ ಸ್ವೀಪರ್ ಸೋಮಯ್ಯ ಹೇಳಿದ್ದು ಅಂತ ಹೇಳ್ತಾನೆ. ಆಗ ನರ್ಸ್, ಏನೋ ಸ್ವೀಪರ್ ಸೋಮಯ್ಯನ, ಏನು ತಮಾಷೆ ಮಾಡ್ತಾ ಇದೆಯಾ ಪ್ರಸಾದ್, ಸ್ವೀಪರ್ ಸೋಮಯ್ಯ ಈ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡಿದ್ದೇನೋ ನಿಜ, ಆದರೆ ಅವ್ರು ಸತ್ತೋಗಿ 1 ವರ್ಷ ಆಯ್ತಲ್ವಾ ಅಂತ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡು ಪ್ರಸಾದ್ಗೆ ಕೈ ಕಾಲೆಲ್ಲ ನಡುಗಿ ಹೋಗುತ್ತೆ, ಮೈಯೆಲ್ಲ ಭಯಕ್ಕೆ ಬೆವರು ಕಿತ್ಕೊಂಡು ಬರುತ್ತೆ. ಇಷ್ಟೇ ಅವತ್ತು ರಾತ್ರಿ ವಿಕ್ಟೋರಿಯಾ ಹಾಸ್ಪಿಟಲ್ ಮಾರ್ಚುರಿ ರೂಮ್ನಲ್ಲಿ ಪ್ರಸಾದ್ಗೆ ನಡೆದಿದ್ದು. ಇದಾದ ಮೇಲೆ ಪ್ರಸಾದ್ ಹಾಸ್ಪಿಟಲ್ನಲ್ಲಿ ಕೆಲಸನೇ ಬಿಟ್ಬಿಡ್ತಾರೆ. ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ಪ್ರಸಾದ್ ಕೆಲಸ ಮಾಡಿದ್ದು ಕೇವಲ 1.5 ತಿಂಗಳಷ್ಟೇ. ಆದರೆ ಅಲ್ಲಿ ನಡೆದ ಆ ಒಂದು ಗೋಸ್ಟ್ ಎಕ್ಸ್ಪೀರಿಯನ್ಸ್ನಿಂದ ಅವರು ಕೆಲಸನೇ ಬಿಡಬೇಕಾಯಿತು. ಈಗಲೂ ಕೂಡ ಚೆಕ್ ಮಾಡಿದ್ರೆ ಎಂಪ್ಲಾಯಿಗಳ ಲಿಸ್ಟ್ನಲ್ಲಿ ಪ್ರಸಾದ್ ಹೆಸರು ಕೂಡ ಇದೆ ಅಂತ ಅವರೇ ಹೇಳಿದ್ದಾರೆ. ಇದು ಬೆಂಗಳೂರಿನ ಮೋಸ್ಟ್ ಹಾಂಟೆಡ್ ಪ್ಲೇಸ್ಗಳಲ್ಲಿ ಒಂದಾದ ವಿಕ್ಟೋರಿಯಾ ಹಾಸ್ಪಿಟಲ್ನ ಮಾರ್ಚುರಿ ರೂಮ್ನಲ್ಲಿ ಪ್ರಸಾದ್ಗೆ ಆದ ಒಂದು ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್. ನಿಮಗೇನಾದರೂ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು. ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿಯಾಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ರಿಯಲ್ ಹಾರರ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.